ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ GPSTR ಎಕ್ಸಾಮ್ದು ಮಾಡಲ್ ಕ್ವಶನ್ ಪೇಪರ್ ಏನು ಈಗ ಆಲ್ರೆಡಿ ಡಿಪಾರ್ಟ್ಮೆಂಟ್ ಅವರು ಬಿಟ್ಟಿದ್ದಾರೆ. ಸೊ ಈ ಒಂದು ಕ್ವಶನ್ ಪೇಪರ್ನ ಮಾಡಲ್ ಕ್ವಶನ್ ಪೇಪರ್ನ ಪೇಪರ್ 1 ಅಂದರೆ ಜನರಲ್ ಪೇಪರ್ ಏನಿದೆ, ಸೊ ಈ ಒಂದು ಪೇಪರ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಮುಖಾಂತರ ನಾನು ನಿಮಗೆ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸೆಕ್ಷನ್ ಏನಿದೆ, ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ. ಸೊ ಈ ಒಂದು ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಬಂದು ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಬಂದು 51, 231, 223 ಆ್ಯಂಡ್ 100 ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿದ್ದಾವೆ ಅಂತ ಅಂದರೆ ಅದು 51. ಸೊ ಆನ್ಸರ್ ಈಸ್ ಫಸ್ಟ್ ಆಪ್ಷನ್, ದಟ್ ಈಸ್ 51. ಓಕೆ. ಸೊ ಸೆಕೆಂಡ್ ಒನ್ ಈಸ್ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದಾರಲ್ವಾ. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಬಾಬಾ ಆಮ್ಟೆ, ವಿನೋದಾ ಭಾವೆ, ಜಯಪ್ರಕಾಶ್ ನಾರಾಯಣ್ ಹಾಗೆ ಮಹಾತ್ಮ ಗಾಂಧಿ ಅನ್ನೋ ಒಂದು 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂತ ಅಂದರೆ ಅದು ವಿನೋದಾ ಭಾವೆ. ದಟ್ ಈಸ್ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಒನ್. ಓಕೆ. ಸೊ ಇಲ್ಲಿ ಆಚಾರ್ಯ ವಿನೋಬಾ ಭಾವೆ ಅಂತಲೂ ಕೂಡ ಹೇಳ್ತೀವಿ ಇವ್ರನ್ನ. ಸೊ ಇವರು ಭೂದಾನ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಭೂಮಿಯನ್ನು ಹೊಂದಿರುವವರು ತಮ್ಮ ಭೂಮಿಯ ಒಂದು ಭಾಗವನ್ನು ಭೂಹೀನರಿಗೆ ದಾನ ಮಾಡಬೇಕು ಎಂಬುದು ಇದರ ಉದ್ದೇಶ. ಯಾವುದರ ಉದ್ದೇಶ? ಭೂದಾನ ಚಳುವಳಿಯ ಒಂದು ಉದ್ದೇಶ. ಇದನ್ನು ಪ್ರಾರಂಭ ಮಾಡಿದವರು ಆಚಾರ್ಯ ವಿನೋಬಾ ಭಾವೆ. ಸೊ ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್, ಮ್ಯಾಕ್ ಮೋಹನ ಗಡಿರೇಖೆ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ಯಾವ ಯಾವ ದೇಶಗಳ ನಡುವೆ ಈ ರೇಖೆ ಒಂದು ಗಡಿಯಾಗಿದೆ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ ಇಲ್ಲಿ. ಸೊ ಆಪ್ಷನ್ಸ್ನ ನೋಡಿದರೆ ಭಾರತ ಭೂತಾನ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಈಸ್ ಭಾರತ ನೇಪಾಳ, ಥರ್ಡ್ ಒನ್ ಈಸ್ ಭಾರತ ಚೀನಾ, ಫೋರ್ತ್ ಆಪ್ಷನ್ ಈಸ್ ಭಾರತ ಮಯನ್ಮಾರ್ ಅನ್ನೋ ಅದೇ ರೀತಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಕ್ ಮೋಹನ ಅನ್ನೋ ಅಂತ ಗಡಿರೇಖೆ ಯಾವ ದೇಶಗಳ ನಡುವಿನ ಗಡಿಯಾಗಿದೆ ಅಂತ ಅಂದರೆ ಇದು ಭಾರತ ಮತ್ತು ಚೀನಾ ದೇಶದ ಗಡಿರೇಖೆ ಆಗಿದೆ. ದಟ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಇದು ಭಾರತ ಮತ್ತು ಚೀನಾ ನಡುವಿನ ಪೂರ್ವ ಭಾಗದ ಗಡಿ ವಿವಾದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಗಡಿರೇಖೆ. ಯಾವುದು? ಮ್ಯಾಕ್ ಮೋಹನ ರೇಖೆ. ಭಾರತ ಮತ್ತು ಚೀನಾ ದೇಶಗಳ ನಡುವೆ ಇರುವಂಥ ಗಡಿರೇಖೆ ಆಗಿದೆ. ಸೊ ನೆಕ್ಸ್ಟ್ ಒನ್, ಫೋರ್ತ್ ಕ್ವಶನ್, ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿರುವ ರಾಜ್ಯಗಳ ಸಂಖ್ಯೆ. ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ USA ಇರುವಂಥ ಒಟ್ಟು ರಾಜ್ಯಗಳ ಸಂಖ್ಯೆ, ಸಂಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಅಂದರೆ ಅದು ಇಲ್ಲಿ ಆಪ್ಷನ್ಸ್ ನೋಡಿದರೆ 50, 52, 54, 58 ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಟ್ಟು USA ಒಟ್ಟು 50 ರಾಜ್ಯಗಳಿವೆ. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 50. ನೆಕ್ಸ್ಟ್ ಒನ್, ಕನ್ನಡದ ಪ್ರಹಸನ ಪಿತಾಮಹ ಎಂದು ಯಾರಿಗೆ ಕರೆಯುವರು ಅಂತ ಕೇಳಿದ್ದಾರೆ. ಕನ್ನಡದ ಪ್ರಹಸನ ಪಿತಾಮಹ ಅಥವಾ ಕನ್ನಡದ ರಂಗಭೂಮಿಯ ಪಿತಾಮಹ ಅಂತಲೂ ಕೂಡ ಹೇಳ್ತೀವಿ. ಸೊ ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. 1 ಬಳ್ಳಾರಿ ರಾಘವ, 2 ಗಿರೀಶ್ ಕಾರ್ನಾಡ್, 3 ಬೀಚಿ, 4 TP ಕೈಲಾಸಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ನಡದ ರಂಗಭೂಮಿ ಅಥವಾ ಕನ್ನಡದ ಪ್ರಹಸನ ಪಿತಾಮಹ ಅಂತ ನಾವು ಬಳ್ಳಾರಿಯ ರಾಘವ ಅನ್ನೋರನ್ನ ಕರಿತೀವಿ. ಇವರು ಕನ್ನಡದ ರಂಗಭೂಮಿಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಾರೆ. ಯಾರಂತಂದರೆ ಬಳ್ಳಾರಿಯ ರಾಘವ. ಇವರು ಕನ್ನಡದ ಪ್ರಹಸನ ಪಿತಾಮಹ ಅಥವಾ ಕನ್ನಡದ ರಂಗಭೂಮಿಯ ಪಿತಾಮಹ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, 6th ಕ್ವಶನ್, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯು ಯಾವ ನದಿಯ ನೀರನ್ನು ಬಳಸುತ್ತದೆ? ಸೊ ಇಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯು ಯಾವ ನದಿಯ ಹೆಸರುಗಳನ್ನ ಕೊಟ್ಟಿದ್ದಾರೆ. ಈ ನದಿ ಯಾವ ನೀರನ್ನು ಬಳಸಿ ನಾವು ಈ ಯೋಜನೆಯನ್ನು ಯೂಸ್ ಮಾಡ್ಕೋತಾರೆ. ಯಾವ ನದಿಯ ನೀರನ್ನು ಯೂಸ್ ಮಾಡ್ಕೋತಾರೆ ಇಲ್ಲಿ ವಿದ್ಯುತ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಯಾವ ಒಂದು ಜಲವಿದ್ಯುತ್ ಅಂತಂದರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಸೊ ಇದರಲ್ಲಿ ಯಾವ ನದಿಯ ನೀರನ್ನು ಬಳಸುತ್ತದೆ? ಶರಾವತಿ, ಚಿತ್ರಾ, ಕಾಳಿ, ವಹಾರಿ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶರಾವತಿ ಅನ್ನುವಂಥದ್ದು ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಜಲವಿದ್ಯುತ್ ಉತ್ಪಾದನೆಯಲ್ಲಿ ನೀರನ್ನು ಬಳಸುವಂಥ ನದಿ ಯಾವ ನದಿ ಅಂತ ಅಂದರೆ ದಟ್ ಈಸ್ ಶರಾವತಿ ನದಿ. ಈ ಶರಾವತಿ ನದಿ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಮೂಲವಾಗಿರುವಂಥದ್ದು. ಸೊ ಆಪ್ಷನ್
ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7th ಕ್ವಶನ್, ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಗೋರೂರಿನಲ್ಲಿ ನಿರ್ಮಿಸಿರುವಂತಹ ಹೇಮಾವತಿ ಜಲಾಶಯ ಹೇಮಾವತಿ ಜಲಾಶಯ ಯಾವ ಒಂದು ಜಿಲ್ಲೆಗೆ ಸೇರ್ಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೈಸೂರು, ಮಂಡ್ಯ, ತುಮಕೂರು, ಹಾಸನ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಂದು ಹಾಸನ. ಹೇಮಾವತಿ ಜಲಾಶಯವು ಹಾಸನ ಜಿಲ್ಲೆಯಲ್ಲಿರುವಂತಹ ಗೋರೂರಿನಲ್ಲಿ ಇರುವಂಥದ್ದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ಹಾಸನ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ? ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಂಡಿದೆ ಈ ಒಂದು KSRTC ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಬಂದು 1956, 1972, 1948, 1965 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಥವಾ KSRTC ಯಾವಾಗ ರಾಷ್ಟ್ರೀಕರಣಗೊಂಡಿತು ಅಂತಂದರೆ 1948. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9th ಕ್ವಶನ್, ಶಂಕರಾಚಾರ್ಯರು ಜನಿಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಕರ್ನಾಟಕ ಶೃಂಗೇರಿ, ಮಧುರೈ ತಮಿಳುನಾಡು, ಕಾಂಚೀಪುರ ತಮಿಳುನಾಡು, ಹಾಗೆ ಕಾಲಡಿ ಕೇರಳ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಆಗಿರುವಂಥ ಕ್ವಶನ್ನು. ಸೊ ಶಂಕರಾಚಾರ್ಯರು ಅಥವಾ ಆದಿ ಶಂಕರಾಚಾರ್ಯರು ಅಂತ ಏನು ಹೇಳ್ತೀವಿ, ಸೊ ಅವರು ಜನಿಸಿದಂಥ ಸ್ಥಳ ಬಂದು ಕೇರಳದ ಕಾಲಡಿ ಅಥವಾ ಇಲ್ಲಿ ಕಾಲಡಿ ಕೇರಳ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಾಲಡಿ ಕೇರಳ, ಕೇರಳದ ಕಾಲಡಿ. ಸೊ ನೆಕ್ಸ್ಟ್ ಕ್ವಶನ್ 10th ಕ್ವಶನ್, ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ರೈಡರ್ ಕಪ್ ಅನ್ನುವಂಥದ್ದು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿರುವಂಥದ್ದು. ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸ್ನೂಕರ್, ಗಾಲ್ಫ್, ಹಾಕಿ ಹಾಗೆ ಟೇಬಲ್ ಟೆನ್ನಿಸ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಡರ್ ಕಪ್ ಎಂಬುದು ಗಾಲ್ಫ್ ಕ್ರೀಡೆಯಲ್ಲಿ ನಡೆಯುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ಸ್ಪರ್ಧೆ. ಯಾವುದಪ್ಪ ಆನ್ಸರ್ ಅಂತ ಅಂದರೆ ಇದು ಗಾಲ್ಫ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ರೈಡರ್ ಕಪ್ ಅನ್ನುವಂಥದ್ದು ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಒನ್ 11th ಕ್ವಶನ್, ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳಿದ್ದಾರೆ. ಸೊ ರಷ್ಯಾದಲ್ಲಿ ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಐಸ್ ಹಾಕಿ, ಬೇಸ್ಬಾಲ್, ಬ್ಯಾಡ್ಮಿಂಟನ್ ಆ್ಯಂಡ್ ಚೆಸ್ ಅಂತ ಚೇಸ್ ಅಂತ ಕೊಟ್ಟಿದ್ದಾರೆ. ಚೆಸ್ 4th ಆಪ್ಷನ್ ಬಂದು ಚೆಸ್ಸು. ಸೊ ರಷ್ಯಾದಲ್ಲಿ ಚೆಸ್ ಬಹಳ ಪ್ರಸಿದ್ಧವಾದಂತಹ ಕ್ರೀಡೆ ಆಗಿರೋದ್ರಿಂದ ಇದನ್ನು ದೇಶದ ಕ್ರೀಡಾ ಸಂಸ್ಕೃತಿಯಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು ಹೊಂದಿದೆ. ಯಾವ ದೇಶದಲ್ಲಿ ಅಂದರೆ ರಷ್ಯಾ ದೇಶದಲ್ಲಿ, ದಟ್ ಈಸ್ ಚೆಸ್. ದಿಸ್ ಇಸ್ ದ ರಾಷ್ಟ್ರೀಯ ಕ್ರೀಡೆಯಲ್ಲಿ ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ, ದಟ್ ಈಸ್ ಆಪ್ಷನ್ 4 ಚೆಸ್. ನೆಕ್ಸ್ಟ್ 12th ಕ್ವಶನ್, ಅಮುಕ್ತ ಮಲ್ಯದ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಅಮುಕ್ತ ಮಾಲ್ಯದ ಕೃತಿಯ ಕರ್ತೃ ಯಾರು? ಫಸ್ಟ್ ಒನ್ ಇಸ್ ಬಾಣಭಟ್ಟ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಇಸ್ ಶ್ರೀಕೃಷ್ಣ ದೇವರಾಯ, ಥರ್ಡ್ ಒನ್ ಇಸ್ ಕಾಳಿದಾಸ ಆ್ಯಂಡ್ 4th ಒನ್ ಇಸ್ ಲಕ್ಷ್ಮೀಶ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಮುಕ್ತ ಮಾಲ್ಯ ಅಥವಾ ಅಮುಕ್ತ ಮಲ್ಯ ಕಾದಂಬರಿಯ ಕರ್ತೃ ಯಾರಪ್ಪ ಅಂತ ಅಂದರೆ ಅದು ಶ್ರೀಕೃಷ್ಣ ದೇವರಾಯ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಅಮುಕ್ತ ಮಾಲ್ಯದ ಪ್ರಸಿದ್ಧ ತೆಲುಗು ಕೃತಿ ಆಗಿರುತ್ತೆ ಇದು. ಸೊ ಇದನ್ನು ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣ ದೇವರಾಯರು ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಾದಂಬರಿಯ ಕರ್ತೃ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ. ನೆಕ್ಸ್ಟ್ 13th ಕ್ವಶನ್, ಭಾರತದ ಎಡ್ಯುಸ್ಯಾಟ್ ಶೈಕ್ಷಣಿಕ ಉದ್ದೇಶದ ಉಪಗ್ರಹವನ್ನು ಕಕ್ಷೆಗೆ ಹಾರಿಸಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಯಾವ ವರ್ಷ ಈ ಎಡ್ಯುಸ್ಯಾಟ್ನ ಉಡಾವಣೆ ಅಥವಾ ಲಾಂಚ್ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಒಂದು 1980, 1982, 2004 ಹಾಗೆ 1984 ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಡ್ಯುಸ್ಯಾಟ್ನ ಯಾವಾಗ ಉಡಾವಣೆ ಮಾಡಲಾಯಿತು ಅಂತ ಅಂದರೆ ಅದು 2004ರಲ್ಲಿ ಉಡಾವಣೆ ಮಾಡಿರುವಂಥದ್ದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಎಡ್ಯುಸ್ಯಾಟ್ ಅನ್ನೋದು ಭಾರತದ ಶಿಕ್ಷಣದ ಕ್ಷೇತ್ರಕ್ಕಾಗಿ ಉದ್ದೇಶಿಸಲಾದ ಒಂದು ಉಪಗ್ರಹ ಆಗಿದೆ. ಇದನ್ನು 2004ರಲ್ಲಿ ಉಡಾವಣೆ ಮಾಡಲಾಯಿತು. ಓಕೆ. ಸೊ ನೆಕ್ಸ್ಟ್ ಒನ್ 14th ಕ್ವಶನ್, ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು ಅಂತ ಕೇಳಿದ್ದಾರೆ. ಸೊ ಯಾವುದೋ ಒಂದು
ರಾಜ್ಯದ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು? ಸೊ ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಯಾವ್ಯಾವುದು ಅಂದರೆ ಎಂ ಜಿ ರಾಮಚಂದ್ರನ್, ವಿಜಯ ಜೋಸೆಫ್, ಎನ್ ಟಿ ರಾಮರಾವ್, ಹಾಗೆ 4ನೇ ಆಪ್ಷನ್ ಬಂದು ಅಮಿತಾಬ್ ಬಚ್ಚನ್ ಅಂತ ಕೇಳಿದ್ದಾರೆ. ಸೊ ಮೊದಲ ಸಿನಿಮಾ ನಟ ಅಂತ ಕೇಳಿರೋದ್ರಿಂದ ಇಲ್ಲಿ ಆಪ್ಷನ್ ಬಂದು ಆಪ್ಷನ್ 3 ಎನ್ ಟಿ ರಾಮರಾವ್ ಇಸ್ ದ ರೈಟ್ ಆನ್ಸರ್. ಈಸ್ ದ ಫಸ್ಟ್ ಫಿಲಮ್ ಆ್ಯಕ್ಟರ್. ರಾಜ್ಯದ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಇವರು. ಸೊ ಇವರು ತೆಲುಗು ಚಿತ್ರರಂಗದ ಪ್ರಸಿದ್ಧ ನಟ. ಸೊ ಇವರು ಆಂಧ್ರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಸಿನಿಮಾ ಆ್ಯಕ್ಟರ್ ಅಂತ ಫಸ್ಟು ಮುಖ್ಯಮಂತ್ರಿ ಆದಂಥವ್ರು. ಎಲ್ಲಿ ಅಂತ ಅಂದರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದವರು ತೆಲುಗು ಚಿತ್ರರಂಗದವರು ಯಾರು ಅಂದರೆ ಎನ್ ಟಿ ರಾಮರಾವ್. ಸೊ ನೆಕ್ಸ್ಟ್ 15th ಕ್ವಶನ್. ಪಶ್ಚಿಮ ಬಂಗಾಳವು ಎಷ್ಟು ವಿದೇಶಗಳೊಡನೆ ಗಡಿರೇಖೆ ಹೊಂದಿದೆ? ಸೊ ಇಲ್ಲಿ ಪಶ್ಚಿಮ ಬಂಗಾಳ ಎಷ್ಟು ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆ ಅಂದರೆ ವಿದೇಶಗಳೊಡನೆ ಗಡಿರೇಖೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಂದು 1, ಆಪ್ಷನ್ 2 3, ಆಪ್ಷನ್ 2 ಆಪ್ಷನ್ 3 ಆಪ್ಷನ್ 4 ವಿದೇಶ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಶ್ಚಿಮ ಬಂಗಾಳ ಯಾವ್ಯಾವ ದೇಶಗಳೊಂದಿಗೆ ಗಡಿ ಹೊಂದಿದೆ ಅಂತ ಅಂದರೆ ಬಾಂಗ್ಲಾದೇಶ, ನೇಪಾಳ ಹಾಗೆ ಭೂತಾನ್, ಈ 3 ದೇಶಗಳೊಡನೆ ಇದೇನಂದರೆ ಗಡಿಯನ್ನು ಹೊಂದಿರುವಂಥದ್ದು. ಹಾಗಾಗಿ ಆನ್ಸರ್ ಬಂದು 3 ಆಗಿರುತ್ತೆ. ಸೊ ಪಶ್ಚಿಮ ಬಂಗಾಳ ಎಷ್ಟು ದೇಶಗಳೊಡನೆ, ಎಷ್ಟು ಅಂತಾರಾಷ್ಟ್ರೀಯ ದೇಶಗಳೊಡನೆ ಗಡಿರೇಖೆ ಹೊಂದಿದೆ ಅಂದರೆ ಅದು 3. ಯಾವ್ಯಾವುದು ಅಂದರೆ ಬಾಂಗ್ಲಾದೇಶ, ನೇಪಾಳ ಹಾಗೆ ಭೂತಾನ್. ಸೊ ಇದಿಷ್ಟು ಫಸ್ಟಿಂದ 1 to 15ವರೆಗೂ ಏನಿದೆ ಇದು ಜನರಲ್ ನಾಲೆಡ್ಜ್, ಜಿಕೆಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಏನಾದ್ರು ಸಣ್ಣ ಪುಟ್ಟ ದೋಷಗಳಿದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ ಕರೆಂಟ್ ಅಫೇರ್ಸು ಮತ್ತು ನೆಕ್ಸ್ಟ್ ಕಂಪ್ಯೂಟರು ವ್ಯಾಲ್ಯೂ ಎಜುಕೇಷನ್ ಎಲ್ಲ ಬರುತ್ತಲ್ಲ. ಸೊ ನೆಕ್ಸ್ಟ್ 1 by 1 ಅಂದರೆ ಎಕ್ಸ್ಪ್ಲನೇಷನ್ ಮುಖಾಂತರನೇ ಹೇಳ್ತಾ ಹೋಗ್ತೀನಿ. ನಿಮಗೆ ಜಸ್ಟ್ ಆನ್ಸರ್ ಕೊಡೋದಕ್ಕಿಂತ ವಿತ್ ಎಕ್ಸ್ಪ್ಲನೇಷನ್ ಹೇಳಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಜೊತೆಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಏನು ಪ್ರೈಮರಿ ಟೀಚರ್ಸು, ಹೈಸ್ಕೂಲ್ ಟೀಚರ್ಸ್ ಹಾಗೆ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ನ ಕಾಲ್ ಮಾಡಿದರೆ ಸೊ ಎಲ್ಲ ಒಂದು ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ರೀತಿ, ಅದು ಕ್ರೈಸ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗೋ ರೀತಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಸೆಕ್ಷನ್ 2 ಏನಿದೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನ, ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.